ಎಲ್ರಿಗೂ ನಮಸ್ಕಾರ. ನಾನು ಆನಂದ್ ಋಗ್ವೇದಿ, ದಾವಣಗೆರೆ. ಹೆಳವನಕಟ್ಟೆ ಗಿರಿಯಮ್ಮ ಬರೆದಂಥ ಒಂದು ಪುಟ್ಟ ಪದ್ಯವನ್ನು ಇವತ್ತು ಗಮಕದಲ್ಲಿ ರಾಧವರು ಹಾಡ್ತಾ ಇದ್ದಾರೆ. ಆ ಕವಿತೆಯ ಕುರಿತು 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಈ ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ಹೊನ್ನುತ್ತಾ ಕುಬ್ಬಿ ಹೊನ್ನುತ್ತಾ ನಮ್ಮ ಚಿನ್ಮಯ ಮೂರ್ತಿ ರಂಗನ ಕೈಗೆ ಅಂತ ಹೇಳುವ ಈ ಕವಿತೆ ಹೆಳವನಕಟ್ಟೆ ಗಿರಿಯಮ್ಮ ಇಟ್ಕೊಂಡಂಥ ಒಂದು ಭಕ್ತಿಯನ್ನು, ಭಾವವನ್ನು, ರಂಗನಾಥನ ಮೇಲೆ ಇರುವಂಥ ಅಪಾರವಾದ ವಾತ್ಸಲ್ಯವನ್ನು ತೋರಿಸುವಂಥದ್ದು. ಆಗಮವನ್ನು ತಂದು ಜಗಕ್ಕಿದ್ದ ಕೈಗೆ, ಯಾಕೆಂದರೆ ರಂಗನಾಥನ ಕೈ ಅನ್ನುವಂಥದ್ದು ಆಗಮವನ್ನು ತಂದು ಕೊಟ್ಟಂಥದ್ದು. ಸಾಗರವನ್ನು ಮತಿಸಿ ಸುದೆ ತಂದಂಥ ಕೈ ಅದು. ತೂಗಿ ಮಾತಾಡುವ ಸ್ಥೂಲಕಾಯನ ಕೈಗೆ, ಸಾಗರಪತಿ ನಮ್ಮ ನರಸಿಂಹನ ಕೈಗೆ. ತೂಗಿ ಮಾತನಾಡುವ ಸ್ಥೂಲಕಾಯನ ಕೈಗೆ. ಈ ರಂಗನಾಥ, ಆತನ ಅಪಾರವಾದಂಥ ಮಹಿಮೆ ಏನು ಅಂದರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿದಂಥದ್ದು. ಬಲಿಯ ದಾನವ ಬೇಡಿ ಬಂದಂಥ ಕೈಗೆ ವಾಮನನ ಕೈಗೆ, ಛಲದಿಂದ ಕ್ಷತ್ರಿಯರ ಕೊಂದಂಥ ಕೈಗೆ ಪರಶುರಾಮನ ಕೈಗೆ, ಕಲಿ ವಿಭೀಷಣನ ಅಭಯವಿತ್ತಂಥ ಕೈಗೆ ರಾಮನ ಕೈಗೆ, ಬಲು ಬೆಟ್ಟದ ಬೆರಳಲ್ಲಿ ಹೊತ್ತಂಥ ಕೈಗೆ ಗೋವರ್ಧನ ಬೆಟ್ಟವನ್ನು ಎತ್ತಿದಂಥ ಕೃಷ್ಣನ ಕೈಗೆ. ರಂಗನಾಥ ಅಂತಂದರೆ ಇಡೀ ರಂಗಕ್ಕೆ ನಾಥ ಅವನು. ಆತ ರಾಮನು ಹೌದು, ಆತ ವಾಮನನು ಹೌದು, ಪರಶುರಾಮನು ಹೌದು, ಮತ್ತು ಗೋವರ್ಧನ ಬೆಟ್ಟ ಹೊತ್ತಂಥ ಕೃಷ್ಣನು ಹೌದು. ಪತಿವ್ರತೆಯರ ವ್ರತ ಅಳಿದಂಥ ಕೈಗೆ, ಹಿತವಾಜಿಯ ನೇರಿ ಮರ್ದಿಸಿದಂಥ ಕೈಗೆ, ಸತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ, ಚತುರ ಹೆಳವನಕಟ್ಟೆ ರಂಗನ ಕೈಗೆ. ಪತಿವ್ರತೆಯರ ವ್ರತ ಅಳಿದಂಥ ಕೈಗೆ, ಮನಸ್ಸನ್ನು ಚಂಚಲಗೊಳಿಸುವಂತಹ ಮತ್ತು ಅವರ ಏಕೋ ಭಕ್ತಿಯನ್ನು ವಿಚಲಿತಗೊಳಿಸಿ ದೇವರ ಮೇಲೆ ಅಥವಾ ರಂಗನಾಥನ ಮೇಲೆ ಅಪಾರವಾದ ಪ್ರೇಮವನ್ನು ಮೂಡಿಸುವಂಥ ಒಂದು ಮೂರ್ತಿ ಅದು. ಹಿತವಾಜಿಯನ್ನೇರಿ ಮರ್ದಿಸಿದಂಥ ಕೈ, ಸತಿ ಶಿರೋಮಣಿಯವರ ಲಕ್ಷ್ಮೀಕಾಂತನ ಕೈಗೆ. ಯಾಕೆಂದರೆ ಆತ ತನ್ನನ್ನು ತಾನು ದೇವರು ಅಂತ ಭಾವಿಸಿಕೊಳ್ಳುವ, ದೇವರು ಅಂತ ತೋರಿಸಿಕೊಳ್ಳುವ ರಂಗನಾಥ ನಮಗೆ ರಂಗನಾಥ ಅಷ್ಟೇ ಅಲ್ಲ, ಅವನ ಲಕ್ಷ್ಮೀಕಾಂತ. ಆತ ಯಾವಾಗಲೂ ಹೃದಯದಲ್ಲಿ ಲಕ್ಷ್ಮಿಯನ್ನು ಹೊಂದಿರ್ತಾನೆ. ಹಾಗೆ ತನ್ನ ಹೆಂಡತಿಯನ್ನು, ತನ್ನ ಅರ್ಧಾಂಗಿಯನ್ನು ತನ್ನ ಹೃದಯದ ಭಾಗದಲ್ಲಿ ಹೊಂದಿರುವಂಥ ಆ ಲಕ್ಷ್ಮೀಕಾಂತನ ಕೈಗೆ ಹೊನ್ನನ್ನು ತರಬೇಕು. ಈ ಹೊನ್ನನ್ನು ತರಬೇಕಾಗಿರೋದು ರಂಗನಾಥನ ಕೈಗೆ. ಹಾಗೆ ಆ ಹೊನ್ನು ನಮಗೆ ಬೇಕು. ನಮಗೆ ಯಾವ ರೀತಿ ಬೇಕು ಅಂದರೆ, ನಮಗೆ ವಾಮನನ ಆದರ್ಶ ಆಗಬೇಕು, ಮತ್ತು ಪರಶುರಾಮನಂಥ ಶೌರ್ಯ ನಮಗಿರಬೇಕು, ರಾಮನಂಥ ಅಭಯ ಕೊಡುವಂಥ ಗುಣ ಇರಬೇಕು, ಮತ್ತು ಬರೀ ಬೆಟ್ಟವನ್ನು, ದೊಡ್ಡ ಗೋವರ್ಧನ ಬೆಟ್ಟವನ್ನು ಕಿರು ಬೆರಳಲ್ಲಿ ಎತ್ತಿದಂಥ ಸಂರಕ್ಷಣೆ ಮಾಡುವಂಥ ಒಂದು ಮನಸ್ಸು ನಮಗಿರಬೇಕು. ಹಾಗೆ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ ಅಂತ ಹೇಳ್ತಾ ರಂಗನಾಥನ ಕೈಗೆ ತರುವಂಥ ಈ ಹೊನ್ನು ನಮ್ಮೆಲ್ಲರ ಕೈಗೆ ತಲುಪಲಿ, ನಮ್ಮೆಲ್ಲರ ಕೈಗೆ ಸಿಕ್ಕಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.